ಇನ್ನೊಂದ್ ಕಡೆ ಖರ್ಗೆ ಅವರು ಹೇಳ್ತಿದ್ದಾರೆ ಸರ್ 400 ಸ್ಥಾನ ಅಲ್ಲ 100 ಸ್ಥಾನ ಗೆಲ್ಲಕ್ಕಾಗಲ್ಲ ಬಿಜೆಪಿ ಅವರಿಗೆ. ನಾವು ಒಂದು ಹೇಳ್ತೀನಿ, ಕಳೆದ ಸ್ಥಾನ ಏನಿದ್ವಲ್ಲ ಅದು ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡಿ. 44 50 ಏನೋ ಬಂದಿದ್ವು, 3 ಅಂಕಿನೂ ದಾಟಿಲ್ಲ. ಅದನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡಿ. ಈಗ ನಿಮ್ಮ ಅಲಯನ್ಸ್ ಪಾರ್ಟೀಸ್ ಇರೋದಲ್ಲ, ಇಂಡಿಯಾ ಒಕ್ಕೂಟ ಈಗ ಕಾಂಗ್ರೆಸ್ ಲೀಡರ್ಶಿಪ್ ತಗೊಂಡಿದೆ, ಇಂಡಿಯಾ ಒಕ್ಕೂಟದ ನೇತೃತ್ವ. ಆದ್ರೆ ಡಿಕ್ಟೇಟ್ ಮಾಡ್ತಕ್ಕಂಥವ್ರು ಯಾರು? ಅಲಯನ್ಸ್ ಪಾರ್ಟಿ. ಆ ಸಮಾಜವಾದಿ ಪಾರ್ಟಿ ಹೇಳ್ತಾರ ಉತ್ತರ ಪ್ರದೇಶ ನಿಮ್ಮ 17, ಅದಕ್ಕಿಂತ ಹೆಚ್ಚಿಗೆ ಕೇಳೋಂಗಿಲ್ಲ. ಎಸ್ ಅಂದ್ರೆ ನಾವು ಯಾತ್ರಾಗ ಬರ್ತೇವಿ, ಇಲ್ಲಂದ್ರೆ ಇಲ್ಲ ಅಂತ ಅವ್ರು ಹೇಳ್ತಾರೆ. ಆಬ್ದವ್ರು ಹೇಳ್ತಾರ ನಿಮ್ ಪಂಜಾಬ್ ಒಂದು ಟಿಕೆಟ್ ಕೊಡುದಿಲ್ಲ. ಆಮೇಲೆ ದಿಲ್ಲಿಯಲ್ಲಿ ಬೇಕಾದ್ರೆ ಒಂದು ಹೋಗ್ಲಿ ಅಂತ ಹೇಳಿ ಒಂದು ಟಿಕೆಟ್ ಕೊಡ್ತೀವಿ ಅಂತ ಹೇಳ್ತಾರ ದಿಲ್ಲಿಯಲ್ಲಿ. ಈ ರೀತಿ TMC ಅವ್ರು ಹೇಳ್ತಾರ, ಮಮತಾ ಬ್ಯಾನರ್ಜಿ ನೋ, ನಿಮ್ಮ ಇಲ್ಲಿ ವೆಸ್ಟ್ ಬೆಂಗಾಲ್ದಾಗ ಬರುವಂತ ಪ್ರಶ್ನೆನೇ ಇಲ್ಲ, ನಿಮ್ ಟಿಕೆಟ್ ಕೊಡೋದು ಅಂತ ಹೇಳ್ತಾರ. ಅಂದ್ರೆ ಅವ್ರು ಡಿಕ್ಟೇಟ್ ಮಾಡಕತ್ತಾರೆ. ಈಗ ಇಂಡಿಯಾ ಒಕ್ಕೂಟದ ನೇತೃತ್ವ ಯಾರು, ಸಂಚಾಲಕರು ಯಾರು, ನೇತೃತ್ವ ವಹಿಸೋದು ಮಲ್ಲಿಕಾರ್ಜುನ ಖರ್ಗೆ ಅವರು. ಅವ್ರಿಗೆ ಮಾತಿಗೆ ಏನು ಕಿಮ್ಮತ್ತಿಲ್ಲ. ಅಲ್ಲಿ ಫರೂಕ್ ಅಬ್ದುಲ್ ಹೇಳ್ತಾರೆ, ಇದರಲ್ಲಿ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ನಾವು ಇಂಡಿಯಾ ಒಕ್ಕೂಟದಿಂದ ಹೊರಗೆ ಬರ್ತೀವಿ ಅಂತ ಹೇಳಿ. ಅಂದ್ರೆ ಏನು ಉಳಿದ? ಅದಕ್ಕೆ ನಾನು ಹೇಳ್ತೀನಿ, ನೀವು 100 ಮಾತಾಡಕ್ ಹೋಗ್ಬಿಡ್ರಿ. ಅಟ್ಲೀಸ್ಟ್ ನಿಮ್ಗೆ 40 ಸೀಟ್ ಬಂದಿದ್ದು ಲಾಸ್ಟ್ ಟೈಮ್, ಅಷ್ಟು ಉಳಿಸ್ಕೊಂಡು ಹೋಗೋದು ದೊಡ್ಡ ಮಾತು ಅಂತ ಹೇಳ್ತೀನಿ. ಇನ್ನೊಂದ್ ಕಡೆ ಖರ್ಗೆ ಅವರು ಹೇಳ್ತಿದ್ದಾರೆ ಸರ್ 400 ಸ್ಥಾನ ಅಲ್ಲ 100 ಸ್ಥಾನ ಗೆಲ್ಲಕ್ಕಾಗಲ್ಲ ಬಿಜೆಪಿ ಅವರಿಗೆ. ನಾವು ಒಂದು ಹೇಳ್ತೀನಿ, ಕಳೆದ ಸ್ಥಾನ ಏನಿದ್ವಲ್ಲ ಅದು ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡಿ. 44 50 ಏನೋ ಬಂದಿದ್ವು, 3 ಅಂಕಿನೂ ದಾಟಿಲ್ಲ. ಅದನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡಿ. ಈಗ ನಿಮ್ಮ ಅಲಯನ್ಸ್ ಪಾರ್ಟೀಸ್ ಇರೋದಲ್ಲ, ಇಂಡಿಯಾ ಒಕ್ಕೂಟ ಈಗ ಕಾಂಗ್ರೆಸ್ ಲೀಡರ್ಶಿಪ್ ತಗೊಂಡಿದೆ, ಇಂಡಿಯಾ ಒಕ್ಕೂಟದ ನೇತೃತ್ವ. ಆದ್ರೆ ಡಿಕ್ಟೇಟ್ ಮಾಡ್ತಕ್ಕಂಥವ್ರು ಯಾರು? ಅಲಯನ್ಸ್ ಪಾರ್ಟಿ. ಆ ಸಮಾಜವಾದಿ ಪಾರ್ಟಿ ಹೇಳ್ತಾರ ಉತ್ತರ ಪ್ರದೇಶ ನಿಮ್ಮ 17, ಅದಕ್ಕಿಂತ ಹೆಚ್ಚಿಗೆ ಕೇಳೋಂಗಿಲ್ಲ. ಎಸ್ ಅಂದ್ರೆ ನಾವು ಯಾತ್ರಾಗ ಬರ್ತೇವಿ, ಇಲ್ಲಂದ್ರೆ ಇಲ್ಲ ಅಂತ ಅವ್ರು ಹೇಳ್ತಾರ. ಆಬ್ದವ್ರು ಹೇಳ್ತಾರ ನಿಮ್ ಪಂಜಾಬ್ ಒಂದು ಟಿಕೆಟ್ ಕೊಡುದಿಲ್ಲ. ಆಮೇಲೆ ದಿಲ್ಲಿಯಲ್ಲಿ ಬೇಕಾದ್ರೆ ಒಂದು ಹೋಗ್ಲಿ ಅಂತ ಹೇಳಿ ಒಂದು ಟಿಕೆಟ್ ಕೊಡ್ತೀವಿ ಅಂತ ಹೇಳ್ತಾರ ದಿಲ್ಲಿಯಲ್ಲಿ. ಈ ರೀತಿ TMC ಅವ್ರು ಹೇಳ್ತಾರ, ಮಮತಾ ಬ್ಯಾನರ್ಜಿ ನೋ, ನಿಮ್ಮ ಇಲ್ಲಿ ವೆಸ್ಟ್ ಬೆಂಗಾಲ್ದಾಗ ಬರುವಂತ ಪ್ರಶ್ನೆನೇ ಇಲ್ಲ, ನಿಮ್ ಟಿಕೆಟ್ ಕೊಡೋದು ಅಂತ ಹೇಳ್ತಾರ. ಅಂದ್ರೆ ಅವ್ರು ಡಿಕ್ಟೇಟ್ ಮಾಡಕತ್ತಾರೆ. ಈಗ ಇಂಡಿಯಾ ಒಕ್ಕೂಟದ ನೇತೃತ್ವ ಯಾರು, ಸಂಚಾಲಕರು ಯಾರು, ನೇತೃತ್ವ ವಹಿಸೋದು ಮಲ್ಲಿಕಾರ್ಜುನ ಖರ್ಗೆ ಅವರು. ಅವ್ರಿಗೆ ಮಾತಿಗೆ ಏನು ಕಿಮ್ಮತ್ತಿಲ್ಲ. ಅಲ್ಲಿ ಫರೂಕ್ ಅಬ್ದುಲ್ ಹೇಳ್ತಾರೆ, ಇದರಲ್ಲಿ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ನಾವು ಇಂಡಿಯಾ ಒಕ್ಕೂಟದಿಂದ ಹೊರಗೆ ಬರ್ತೀವಿ ಅಂತ ಹೇಳಿ. ಅಂದ್ರೆ ಏನು ಉಳಿದ? ಅದಕ್ಕೆ ನಾನು ಹೇಳ್ತೀನಿ, ನೀವು 100 ಮಾತಾಡಕ್ ಹೋಗ್ಬಿಡ್ರಿ. ಅಟ್ಲೀಸ್ಟ್ ನಿಮ್ಗೆ 40 ಸೀಟ್ ಬಂದಿದ್ದು ಲಾಸ್ಟ್ ಟೈಮ್, ಅಷ್ಟು ಉಳಿಸ್ಕೊಂಡು ಹೋಗೋದು ದೊಡ್ಡ ಮಾತು ಅಂತ ಹೇಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.